ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಗ್ಗೆ 8:30 ಆಗಿಬಿಟ್ಟದ್ರಿ. ನಾನು ಶ್ರೀನಿಕಾ ಇಬ್ಬರು ಎದ್ದು ಹಂಗೆ ಕುಂತಿದ್ವಿ. ನೀರೆಲ್ಲ ಕುಡ್ದಿದ್ದೆ. ನೀರು ಕುಡ್ದಿದ್ಮೇಲೆ ಶ್ರೀನಿಕಾ ಎದ್ಲು ಹಂಗೆ ಹಿಡ್ಕೊಂಡು ಕುಂತಿದ್ದಕ್ಕೆ. ಮಾರ್ನಿಂಗ್ ಎದ್ಮೇಲೆ ಸ್ವಲ್ಪ ಕ್ರ್ಯಾಂಕಿ ಆಗಿರ್ತಾಳೆ, ಅದಕ್ಕೆ ನಮ್ಮ ಅಕ್ಕನೂ ಎದ್ದಿದ್ದಾಳೆ. ಅವಳು ಮದುವೆ ಆದಮೇಲೆ ಈಗ ಸ್ವಲ್ಪ ದಿನ ಸಲುವಾಗಿ ಬಂದಾಳೆ. ಆಷಾಢ ಮಾಸ ಅಂತ ಇಲ್ಲಿ ಬಂದಿದ್ದಾಳೆ. ಈಗ ಹೋಗ್ತಾಳೆ ವೆದ್ನಾಸ್ಡೇ ಹಂಗೆ. ಅವಳು ನೋಡ್ರಿ ಕಸ ಹುಡುಗತ್ತಾಳ. ಪಾಪ ಬಂದಾನಿಂದ ಅವಳೇ ಕೆಲಸ ಮಾಡತ್ತಾಳ. ನಮಗೆಲ್ಲ ರೆಸ್ಟ್ ಕೊಟ್ಬಿಟ್ಟಾಳೆ ನೋಡ್ರಿ. ಮಾರ್ನಿಂಗ್ ಎಲ್ಲ ಎದ್ದು ಆಕಿನೇ ಕೆಲಸ ಮಾಡ್ತಾಳೆ, ಜಾಸ್ತಿ ಆಕಿನೇ ಮಾಡ್ತಾಳೆ. ನಾನಂತೂ ಫುಲ್ ರೆಸ್ಟ್ ಮೇಲೆ ಇದ್ದೀನಿ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಯಾಕಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಭಾಳ ಇತ್ತು. ಅದಾಗಿದ್ಮೇಲೆ ಇಲ್ಲಿ ಫಸ್ಟ್ ಡೇ ಇದು ಆದ್ಯ, ಇವಳು ನಮ್ಮ ತಮ್ಮನ ಮಗಳು. ಇವಳದು ಫಸ್ಟ್ ಡೇ ಅಂಗನವಾಡಿ ಕಳಿಸಿದ್ವಿ. ಇವಳು ಹೆಂಗೆ ಮಾಡ್ತಾಳೆ ಅಂತ ನೋಡೋಣ ಅಂತ. ಇವಳು 2.5 ಇಯರ್ಸ್ ಅದಾಳು ನೋಡ್ರಿ. ಇದು ಫಸ್ಟ್ ಡೇ ನಾವು ಹೋಗಿದ್ವಿ. ನಾನು ನಮ್ಮ ಅಕ್ಕ ಇಬ್ಬರು ಕರ್ಕೊಂಡು ಹೋಗಿದ್ವಿ. ಅವ್ರ ಮಮ್ಮಿ ಬೇರೆ ಕಡೆ ಇರ್ತಾಳೆ, ಈಕೆ ನಮ್ಮ ಕಡೆನೇ ಇರ್ತಾಳೆ, ಮಮ್ಮಿ ಜೊತೆನೇ ಇರ್ತಾಳೆ. ಸೊ ನೋಡ್ರಿ ಇಲ್ಲಿ ಆಕಿಗೆ ಕೈ ಜೋಡಿಸತ್ತರ ಎಗ್ ಕೊಟ್ಟಿದ್ದರು. ಅದಾಗಿದ್ಮೇಲೆ ಇದು ನೆಕ್ಸ್ಟ್ ಡೇ ನಾವು ಹೋಗೋಣ. ನೆಕ್ಸ್ಟ್ ಡೇ ಮತ್ತೆ ಆಕಿಗೆ ರೆಡಿ ಮಾಡಿದ್ವಿ. ಇದು 11:30 12 o'clock ಆಗಿತ್ತು. ನಮ್ಮ ಅಕ್ಕ ಪೂಜೆ ಮಾಡಿದ್ಲು. ಪೂಜೆ ಮಾಡಿದ್ಮೇಲೆ ಆಕಿಗೆ ರೆಡಿ ಮಾಡತ್ತೀವಿ. ಸ್ವಲ್ಪ ಪೋಸ್ ಕೊಡೆ ದೇವ್ರ ಕಡೆ ಹೋಗಿ ಅಂಥೇಳಿ ಅಂತಂದರೆ ಇಲ್ಲಿ ಸ್ಮೈಲ್ ಮಾಡತ್ತಾಳೆ ಆಕಿ. ನೋಡ್ರಿ ಹೆಂಗೆ ವೀಡಿಯೋಸ್ ಎಲ್ಲ ತಕ್ಕೋತಾಳೆ. ಆಕಿಗೆ ಇಷ್ಟ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಅಂತಂದರೆ ಭಾಳ ಇಷ್ಟ ಆಗುತ್ತೆ. ಅವಳಿಗೆ ಗೊತ್ತಿಲ್ಲ ಅವಳು ಸ್ಕೂಲಿಗೆ ಹೋಗ್ಲತ್ತಾಳ ಅಂತ. ಚಾಕ್ಲೇಟ್ ಕೊಡಿಸ್ತೀವಿ, ಐಸ್ ಕ್ರೀಮ್ ಕೊಡಿಸ್ತೀವಿ ಅಂತ ಹೇಳಿ ಏನೇನೋ ಒಂದು ಹೇಳಿ ಹೊರಗೆ ಕರ್ಕೊಂಡು ಹೋಗೀವಿ. ಅದಾಗಿದ್ಮೇಲೆ ಇಲ್ಲಿ ಸಂಜೆ ಆಗಿಬಿಟ್ಟಿತ್ತು. ಅವಳು ಹಾಗೆ ಜಲ್ದಿನೇ ಬಂದುಬಿಟ್ಟಿದ್ಲು. ಆದ್ಯ ಒಂದು ಹಾಫ್ ಆನ್ ಅವರ್ ಅಷ್ಟೇ ಕುಂತಿದ್ಲು. ಆಮೇಲೆ ಬಂದು ಮಲ್ಕೊಂಡ್ಬಿಟ್ಟಿದ್ಲು ನೋಡ್ರಿ. ಸಂಜೆಯಲ್ಲಿ ನೋಡ್ತಿರ್ಬೋದು ವೆದರ್ ಎಷ್ಟು ಮಳೆ ಬರಂಗೆ ಆಗ್ಬಿಟ್ಟದ. ಇವಳು ಫುಲ್ ಚೀರತ್ತಾಳೆ. ಯಾಕಂತಂದರೆ ಈಗ ನಮ್ಮ ರೆಂಟ್ದವ್ರು ಏನದಾರ ಅವಳಿಗೆ ಫುಲ್ ಫೇವ್ರೇಟ್ಸ್. ಅವ್ರು 3 ಜನ ಅದಾರ. ಅಂದರು 10th 8th 5th ಹಿಂಗೆ ಅದಾರ ನೋಡಿ. ಅವರಿಗೆಲ್ಲ ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ಲು. ರಾತ್ರಿ ಸ್ವಲ್ಪ ಪಾಪ್ಕಾರ್ನ್ ಇತ್ತು ನನ್ನ ಕಡೆ, ಅದು ರೆಡಿಮೇಡ್ ಇತ್ತು. ಅದು 3 minutes ಪಾಪ್ಕಾರ್ನ್ ಏನಿರುತ್ತೆ ಅದು ಮಾಡಿಕೊಟ್ಟೆ ಇಬ್ಬರಿಗೂ. ಇಲ್ಲಿ ನೋಡ್ತಿರ್ಬೋದು ಅವರಿಬ್ಬರು ಪಾಪ್ಕಾರ್ನ್ ತಿನ್ನತ್ತರ. ಸ್ವಲ್ಪ ಇಟ್ಟಿದ್ದು, ಯಾಕಂದರೆ ಜಾಸ್ತಿ ಇಟ್ಟುಬಿಟ್ಟಿದ್ರೆ ಅವರೆಲ್ಲ ಕೆಳಗೆ ಬರೀ ಕೆಳಗೆ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕು. ಇವರಿಬ್ಬರು ನೋಡ್ರಿ ಸಿಸ್ಟರ್ಸ್ ಹೆಂಗೆ ತಿನ್ನಿಸ್ತಾಳಕ್ಕೆ. ಶ್ರೀನಿಕಾ ಆದ್ಯ ಶ್ರೀನಿಕಾಗೆ ತಿನ್ಸಿ ಬಟ್ ಆಕೆ ಏನು ಮಾಡ್ಯಾಳ, ಕೈ ಕಚ್ಬಿಟ್ಟಾಳ್ರಿ ಈಕೆ ಶ್ರೀನಿಕಾ. ಆಕೆ ಗೊತ್ತಿಲ್ಲಲ್ಲ ಅದಕ್ಕೆ ಹೆಂಗೆ ತಿನ್ನಿಸ್ಬೇಕು ಅಂಥೇಳಿ ಆಕೆ ತಿನ್ನಿಸುವಾಗ ಕಚ್ಬಿಟ್ಟಾಳೆ. ಈಕೆ ನೋಡ್ರಿ ಈಕೆ ಎಲ್ಲರಿಗೆ ತಿನ್ನಿಸ್ತಾಳೆ. ಈಕೆ ಒಬ್ಬಕ್ಕೆ ಏನೂ ತಿನ್ನಲ್ಲ ನೋಡ್ರಿ, ಎಲ್ಲರಿಗೂ ತಿನ್ನಿಸ್ಬೇಕು. ಅವ್ರಿಗೆ 1 ಸ್ಪೂನ್ ಇವ್ರಿಗೆ 1 ಸ್ಪೂನ್, ಆಮೇಲೆ ಈಕೆ ತಿಂದುಬಿಡ್ತಾಳೆ. ಹಿಂಗೆ ಅದಾರ ನೋಡ್ರಿ. ಇಬ್ಬರು ಫುಲ್ ಎಂಜಾಯ್ ಮಾಡತ್ತಾರ ಇಲ್ಲಿ ಎಲ್ಲ ತಿಂದು. ಇಲ್ಲಿ ಈಕೆ ಹೇಳತ್ತಾಳೆ ನೋಡ್ರಿ, ಇಲ್ಲಿ ಕೈ ಕಚ್ಚಾಳ ನನಗೆ ಪಾಪ ಅಂಥೇಳಿ. ಅದಕ್ಕೆ ಏನು ಮಾಡಾಳ ಈಕೆ ಪಾಪ್ಕಾರ್ನ್ ತೊಗೊಂಡು ನಮ್ಮ ಅಕ್ಕನ ಕೈದಾಗ ಕೊಟ್ಬಿಟ್ಟಾಳೆ, ನೀನೇ ತಿನ್ನಿಸು ಅಂಥೇಳಿ. ಇಲ್ಲಿ ಈಕೆ ತಿನ್ಸತ್ತಾಳೆ. ಈಕೆ ಫುಲ್ ಮುಗಿಯತ್ತನ ಹಿಂಗೆ ಮಾಡ್ತಾರೆ ಇವರು ಇಬ್ಬರು ಎಂಜಾಯ್. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಲತ್ತದ ಅಂತ ಅನ್ಕೋತೀನಿ. ಇನ್ನು ಬೆಟರ್ ಕ್ವಾಲಿಟಿ ಎಲ್ಲ ನಾವು ನೆಕ್ಸ್ಟ್ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕಂತ. ಇದು ನಂದು ಮೊಬೈಲ್ ಹಳೇದದ, ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಅಷ್ಟು ಖಾಸ್ ಬರ್ತಿಲ್ಲ ನೋಡ್ರಿ. ಅದಾಗಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ಮೇಲೆ ನಾನು ತೋರಿಸತ್ತೀನಿ. ನಾನು ಸ್ವಲ್ಪ ಕುಡ್ದಿದ್ದೆ, ಆಮೇಲೆ ನಾನು ಬಂತು ವೀಡಿಯೋ ಮಾಡಬೇಕಂತ. ಜೀರಾ ಆ್ಯಂಡ್ ಮೇಥಿ ವಾಟರ್ ಇಟ್ಟೀನಿ. ಇದು ಕುಡಿದ್ಮೇಲೆ ಇದು ಹೊಸ ತಂದುಬಿಟ್ಟಿದ್ದು ಪತಂಜಲಿ ಆಮ್ಲಾ ಎಲೋವೆರಾ ವಿತ್ ವೀಟ್ ಗ್ರಾಸ್ ಅಂತ. ಎರಡು ಸಪ್ರೇಟ್ ತೊಗೋತಿದ್ವಿ. ಬಟ್ ಈ ಸಾರಿ ಒಂದೇ ಇರಲಿ, ನಾವೇನು ಜಾಸ್ತಿ ದಿನ ಕುಡಿಯೋಲ್ಲ ಅಂಥೇಳಿ ಇದು ತೆಗೆದು ಓಪನ್ ಮಾಡ್ಬೇಕಂದ್ರೆ ನಾನು ಒಂದು ಕೈದಾಗ ಮೊಬೈಲ್ ಇದ್ದಿದ್ದು ಸಲುವಾಗಿ ಆಗಿಲ್ಲ. ಇದು ರಾತ್ರಿನೇ ನಾನು ದೋಸೆ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೆ, ದೋಸೆ ಪಡ್ಡು ಬ್ಯಾಟರ್. ನಮ್ಮ ಪಪ್ಪ ಪಡ್ಡು ಹಾಕ್ಕೊಡು ಅಂತಂದಿದ್ರು, ಅದಕ್ಕೆ ನೆಕ್ಸ್ಟ್ ಡೇ ಪಡ್ಡು ಹಾಕಿದ್ದೀನಿ. ಪಡ್ಡು ನೋಡ್ರಿ ಇಲ್ಲಿ ಹಿಟ್ಟಿನಾಗ ನಾನು ಸ್ವಲ್ಪ ಸಕ್ಕರೆ ಉಪ್ಪು ಹಾಕಿಬಿಟ್ಟಿನಿ. ನಾವು ಸೋಡಾ ಹಾಕಲ್ಲ, ಅಂದರೂ ಎಷ್ಟು ಫ್ಲಫಿಯಾಗಿ ಪಡ್ಡು ಬರುತ್ತಂತ ನೀವೇ ನೋಡಿರಿ ಒಂದು ಸರಿ. ನಿಮ್ಗೆ ಈ ಪಡ್ಡು ಇದು ಬ್ಯಾಟರ್ ರೆಸಿಪಿ ಬೇಕಾಗಿತ್ತಂದ್ರೆ ಒಂದು ಸರಿ ಕಮೆಂಟಲ್ಲಿ ಹಾಕಿಬಿಡ್ರಿ. ನಾನು ಇನ್ನೊಂದು ಸರಿ ಯಾವಾಗ ಮಾಡ್ತೀನಿ ಅವಾಗ ನಾನು ರೆಸಿಪಿ ಫುಲ್ ಶೂಟ್ ಮಾಡಿಬಿಡ್ತೀನಿ. ಬಟ್ ಇದಂತೂ ಫುಲ್ ಸೂಪರಾಗಿತ್ತು. ನೀವು ಎಲ್ಲಿ ಮಾರ್ಕೆಟಾಗೂ ಸಿಗೋಲ್ಲ, ಇಷ್ಟು ಭಾರಿ ಆಗಿಬಿಟ್ಟಿತ್ತು ನೋಡ್ರಿ. ಇಷ್ಟು ಫ್ಲಫಿಯಾಗಿತ್ತು ಆ್ಯಂಡ್ ವಿತೌಟ್ ಸೋಡಾ ಇತ್ತಿದ್ದು. ನ್ಯಾಚುರಲಿ ಫ್ಲಫಿಯಾಗಿ ಬಂದಿತ್ತು ನೋಡ್ರಿ. ಇದಕ್ಕೂ ಇಲ್ಲಿ ನೋಡಿ ಎಲ್ಲದು ಏನು ಪಡ್ಡು ಸಾಚ ಇರ್ತದೆ ಅದರೊಳಗೆಲ್ಲ ಹಾಕ್ಬಿಟ್ಟಿನಿ. ಇದು ನಮ್ಮ ಪಡ್ಡು ಸಾಚದ ಸ್ವಲ್ಪ ಕೋಟಿಂಗ್ ಹೋಗಿಬಿಟ್ಟದೆ. ಇದು ನಾನ್ ಸ್ಟಿಕ್ ಇತ್ತು ಮೊದಲು, ಈಗ ಸ್ವಲ್ಪ ಅದು ಎಲ್ಲ ನಾನ್ ಸ್ಟಿಕ್ ಎಲ್ಲ ಹೋಗಿಬಿಟ್ಟದ್ರಿ. ಯಾಕಂದರೆ ಕೆಲಸದವ್ರ ಕೈದಾಗ ಕೊಡ್ತೀವಿ, ಅವ್ರು ಹೆಂಗೆ ಸರಿಯಾಗಿ ತೊಳೆಲ್ಲ. ಅವ್ರು ಏನು ಸಿಕ್ಕಿ ಗುಂಜೆಲ್ಲ ಹಚ್ಚಿ ತಿಕ್ಕಿ ಎಲ್ಲ ಹೋಗೇ ಬಿಡುತ್ತೆ. ಎಷ್ಟು ಸರಿ ಹೊಸ ತೊಗೊಂಡ್ರು ಹಿಂಗೆ ಆಗಿಬಿಡುತ್ತೆ ನೋಡ್ರಿ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಸಕ್ಕೆ ಇಟ್ಟಿದ್ದೆ. ಈ ಕಡೆ ಇನ್ನೊಂದು ಸೈಡು ಚಟ್ನಿ ಮಾಡಮಿ ಅಂತ ಟೆಂಗ್ ತೊಗೊಂಬಂದ್ರು. ಟೆಂಗ್ ನಿಮ್ಗೆ ಎಲ್ರಿಗೂ ಒಂದು ಟ್ರಿಕ್ ಏನಂತಾರೆ, ಗ್ಯಾಸ್ ಮೇಲೆ ಟೆಂಗ್ ಒಡೆದಿದ್ಮೇಲೆ ಗ್ಯಾಸ್ ಮೇಲೆ ಸ್ವಲ್ಪ ಇಟ್ಟು ಆಮೇಲೆ ನೀವು ತೆಗಿಯೋಕೆ ನೋಡ್ರಿ ಈಸಿಯಾಗಿ ಬರುತ್ತೆ. ಇದು ಬ್ಯಾಟರ್ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಇತ್ತು. ಇದಕ್ಕೆ ಸ್ವಲ್ಪನೇ ನೀರು ಹಾಕಿದ್ದೆ ನಾನು. ಇಲ್ಲಿ ಪಡ್ಡೆಲ್ಲ ಆಗಿದ್ಮೇಲೆ ಫ್ಲಿಪ್ ಮಾಡತ್ತೀನಿ ನೋಡ್ರಿ. ಇದಾಗಿದ್ಮೇಲೆ ಚಟ್ನಿ ಮಾಡೋಕೆ ಅದೇನು ಟೆಂಗ್ ತೊಗೊಂಡು ಸುಟ್ಟು ತೆಗೆದುಬಿಟ್ಟಿದ್ದ ಅದು ಒಂದು ಮಿಕ್ಸಿ ಜಾರಾಗಿ ಹಾಕಿ ಫಸ್ಟ್ ಎಲ್ಲ ತೊಳಿಬೇಕು ಸ್ವಚ್ಛಾಗಿ. ಅದ್ರಾಗ ಸ್ವಲ್ಪ ಕೊತ್ತಂಬರಿ, ಹಂಗೆ 1-2 ಪುದೀನ ಹೆಸಳಿತ್ತು ಅದು ಹಾಕಿನಿ. ಹಂಗೆ ಈ ಕಡೆ
ಮೆಣಸಿನ್ಕಾಯಿ ಮತ್ತು ಪುಟಾಣಿ ಸ್ವಲ್ಪ ಇತ್ತು, ನಮ್ಮ ಮನ್ಯಾಗ ಇದ್ದಿದ್ದಿಲ್ಲ ಪುಟಾಣಿ ಅಂತ, ಎಷ್ಟಿತ್ತು ಅಷ್ಟು ಹಾಕಿನಿ. ಇದು ಫುಲ್ ಒಂದು ತೆಂಗಿನ ಮಾಡತ್ತೀನಿ ಚಟ್ನಿ ನೋಡಿರಿ. ಎಲ್ಲ ಕಟ್ ಮಾಡಿದ್ದೆಲ್ಲ ಹಾಕಿನ, ಹಂಗೆ 2 ಹೆಸರು ಬೆಳ್ಳುಳ್ಳಿ ಹಾಕಿನ. ಅದು ವಿಡಿಯೋದಲ್ಲಿ ತೋರ್ಸೋದು ನೆನಪೋಯ್ತು. ಸ್ವಲ್ಪ ಕರಿಬೇವು ಇತ್ತು, ಕರಿಬೇವನ್ನು ಸ್ವಲ್ಪ ಹಾಕಿನಿ ರೀ. ಹಂಗೆ ಉಪ್ಪು ಹಾಕಿನಿ. ನಾವು ಹುಣ್ಸಿನ್ಕಾಯಿ ಇದು ಏನೂ ಹಾಕಲ್ಲ, ಇಷ್ಟೇ ಮಾಡ್ತೀವಿ. ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಫಸ್ಟ್ ತರಿಯಾಗಿ ಮಿಕ್ಸಿ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಇದು ಕೊಕೊನಟ್ ಚಟ್ನಿ ರೆಡಿ ಆಗುತ್ತೆ ನೋಡಿರಿ. ಇದು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈ ಚಟ್ನಿ ನಿಮ್ಗೆ ಹೆಂಗೆ ಬೇಕು, ಯಾರಿಗೆ ತಿಳಿಬೇಕು ಅವ್ರು ತಿಳಿ ಮಾಡ್ಕೊಬೋದು. ಇಲ್ಲಿ ನೋಡ್ತಿರ್ಬೋದು ಹಾಲು ಬಂದವ. ನಾವು ಹೊರಗಿಂದ ಹಾಲು ತೊಗೋತೀವಿ, ಅವ್ನು ಕ್ಯಾನಲ್ಲಿ ತರ್ತಾನೆ. ಅದು 1 ಲೀಟ್ರ್ ಹಾಲು ತೊಗೋತೀವಿ ಡೈಲಿ. ಸಂಜೆ ಹೊಲದಿಂದ ಹಾಲು ಬರ್ತವೆ. ಇಲ್ಲಿ ನೋಡಿರಿ ಚಟ್ನಿ ತೆಗಿತೀನಿ. ನಾನು ಈ ಕನ್ಸಿಸ್ಟೆನ್ಸಿ ಇಟ್ಟಿನಿ. ಸ್ವಲ್ಪ ಒಂದು ಸಣ್ಣ ಬಟ್ಲೆ ನೀರು ಹಾಕೀನಿ. ಇಲ್ಲಿ ನೋಡ್ತಿರ್ಬೋದು ಚಟ್ನಿ ಕನ್ಸಿಸ್ಟೆನ್ಸಿ ಅಷ್ಟೇನು ತಿಳಿನೂ ಇಲ್ಲ, ಅಷ್ಟು ಗಟ್ಟಿನೂ ಇಲ್ಲ. ಇಲ್ಲಿ ಅದಕ್ಕೆ ಫ್ರೈ ಏನು ಮಾಡಬೇಕು, ಅದಕ್ಕೆ ತಡ್ಕ ಹೊಡ್ಯಕ್ಕಂತ ಎಣ್ಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು ಇದ್ರೆ ಹಾಕ್ರಿ. ನಮ್ಮ ಕಡೆ ಸ್ವಲ್ಪ ಇತ್ತು ಕರಿಬೇವು, ಅದಕ್ಕೆ ಹಾಕಿಲ್ಲ. ಈ ಕಡೆ ಪಡ್ಡು ರೆಡಿ ಆಗತ್ತದ. 3rd ಟ್ರಿಪ್ ಅದ ನೋಡಿರಿ ಎಷ್ಟು ಸ್ಪಾಂಜಿ ಆ್ಯಂಡ್ ಸ್ಮೂತ್ ಅದಾವೆ. ಇದು ಪಪ್ಪಗೆ ಟಿಫನ್ ಕಟ್ಟೋ ಥರ ಇಲ್ಲಿ ನೋಡ್ತಿರ್ಬೋದು. ಪಡ್ಡು ನೋಡಿರಿ, ನಿಮ್ಮ ಸಲುವಾಗಂತ ಸ್ವಲ್ಪ ಮುರಿದು ತೋರ್ಸತ್ತೀನಿ. ಕಟ್ ಮಾಡಿ ನೋಡಿ ಎಷ್ಟು ಸ್ಪಾಂಜಿ ಆಗದವ. ಹಂಗೆ ಇಲ್ಲಿ ಚಟ್ನಿ ರೆಡಿ. ಚಟ್ನಿಗೆ ತಡ್ಕ ಹಾಕಿಬಿಡ್ತೀನಿ. ಟಿಫನ್ ಕಟ್ಟೋ ಥರ ನೋಡಿ. ಪಪ್ಪಾಗ ಪಡ್ಡು ಆ್ಯಂಡ್ ಚಟ್ನಿ 2 ಕೊಡ್ತಾರೆ. ಡೈಲಿ ಮಾರ್ನಿಂಗ್ ಟಿಫನ್ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಇವತ್ತು ಏಕಾದಶಿ ಇದ್ದಿದ್ದ ಸಲುವಾಗಿ ನಾವು ಮನೆಗೆ ಪೂಜೆ ಮಾಡಿ ತೋರಿಸತ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಇವತ್ತು ಪಂಡ್ರಾಪುರದೇನು ಏಕಾದಶಿ ಅದ, ಅದರ ಸಲುವಾಗಿ ಸ್ಪೆಷಲ್ ಪೂಜಾ. ಸ್ಪೆಷಲ್ ಇಲ್ಲ, ಡೈಲಿ ನಾವು ಹಿಂಗೆ ಮಾಡ್ತೀವಿ, ಅಂದ್ರೆ ಒಂದು ಸರಿ ತೋರಿಸೋಣ ಅಂತ ಇಲ್ಲಿ ತೋರಿಸತ್ತೀನಿ. ಇವು ಶಮೆ ಅದಾವ, ಇವು ಮದುವೆ ಟೈಮಾಗ ತೆಗ್ದಿದ್ವಿ, ಅವೆಲ್ಲ ತೊಳೆದಿಡಬೇಕು. ಇದು ಇದು ಅದ ನೋಡಿರಿ, ಸ್ಟೈಲ್ಸಲ್ಲೇ ಮಾಡಿಸಿದ್ದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.